ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು SSLCಯಲ್ಲಿ ಪ್ರಮುಖವಾಗಿ ಕೇಳುವ ಪ್ರಶ್ನೆಯಾದ ಪ್ರಬಂಧ ರಚನೆಯ ಬಗ್ಗೆ ಚರ್ಚೆ ಮಾಡೋಣ. ಪ್ರಬಂಧ ರಚನೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಅದರ ಹಂತಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ, ಒಂದು ಪ್ರಬಂಧವಾಗಿರ್ತಕ್ಕಂತಹ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಎನ್ನುವ ಪ್ರಬಂಧವನ್ನು ಹೇಗೆ ಬರೆಯಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗೋಣ. ಈ ವಿಡಿಯೋ ತರಗತಿಗೆ ಸ್ವಾಗತ. ಪ್ರಬಂಧ ರಚನೆಯ ಹಂತಗಳು. ಪ್ರಬಂಧ ರಚನೆ ಮಾಡಬೇಕಾದ್ರೆ 3 ಹಂತಗಳಲ್ಲಿ ಈ ಪ್ರಬಂಧವನ್ನು ನಾವು ಮಂಡಿಸಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಹಂತ ಪೀಠಿಕೆ, ಎರಡನೆಯ ಹಂತ ವಿಷಯ ವಿವರಣೆ ಹಾಗೂ ಮೂರನೇ ಹಾಗೂ ಕೊನೆಯ ಹಂತ ಉಪಸಂಹಾರ. ಈ 3 ಹಂತಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರಬಂಧ ರಚನೆಯನ್ನು ಬರೆದಾಗ ನಾವು ಸಂಪೂರ್ಣ ಅಂಕಗಳನ್ನು ಪಡೆಯಬಹುದು. SSLC ಪರೀಕ್ಷೆಯಲ್ಲಿ ಪ್ರಬಂಧ ರಚನೆಗೆ 5 ಅಂಕಗಳನ್ನು ನಿಗದಿ ಮಾಡ್ತಾರೆ. ಆ 5 ಅಂಕಗಳನ್ನು ಪಡಿಬೇಕು ಅಂದರೆ ನಾವು ಈ 3 ಹಂತಗಳನ್ನು ಬರೆಯಲೇಬೇಕು. ಮುಂದೆ ಈ ಪ್ರಬಂಧ ರಚನಾ ವಿಧಾನವನ್ನು ನಾವು ತಿಳಿತಾ ಹೋಗೋಣ. ಮೊದಲನೇದಾಗಿ ಪೀಠಿಕೆ. ಆ ಪೀಠಿಕೆಯನ್ನು ನಾವು ಹೇಗೆ ಬರೀಬೇಕು, ಯಾವ ರೀತಿ ಬರೀಬೇಕು ಅನ್ನೋದಾದರೆ, ಪ್ರಬಂಧದ ಆರಂಭದ ಹಂತವಿದು. ವಿಷಯದ ಬಗ್ಗೆ ಸಂಕ್ಷಿಪ್ತವಾದ ಪರಿಚಯವಿರಬೇಕು ಹಾಗೂ ಬರೆಯುವ ವಿಷಯದ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿರಬೇಕು. ಈ ಹಂತಕ್ಕೆ 1 ಅಂಕವನ್ನು ನಿಗದಿಪಡಿಸಿರ್ತಾರೆ. ನಾವು ಈ ವಿಷಯವನ್ನು ಏನು ಹೇಳಕ್ಕೆ ಹೊರಟಿದ್ದೇವೋ ಅದನ್ನು ನಾವು ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿ ಈ ಹಂತದಲ್ಲಿ ಬರೀಬೇಕಾಗುತ್ತೆ. ನಂತರದಲ್ಲಿ ವಿಷಯ ವಿವರಣೆ. ಈ ಹಂತವನ್ನು ಪ್ರಬಂಧದ ಹೃದಯ ಎಂದು ಕರೆಯಲಾಗುತ್ತೆ. ಇಲ್ಲಿ ವಿಷಯವನ್ನು ವಿವರವಾಗಿ, ತಾರ್ಕಿಕವಾಗಿ ಚರ್ಚಿಸುವಂತೆ ಹಾಗೂ ಸಮರ್ಥಿಸುವಂತೆ ಬರೆಯಬೇಕು. ಭಾಷಾ ಶೈಲಿ ಹಾಗೂ ವಾಕ್ಯಗಳ ರಚನೆಯು ಉತ್ತಮವಿರಬೇಕು. ಇದು ಒಂದು ಹೃದಯ ಭಾಗ ಅಂತ ಹೇಳ್ತೀವಿ. ಇಲ್ಲಿ ನಿಮ್ಮ ವಿಷಯವನ್ನು ನೀವು ಸಮರ್ಥನೆ ಮಾಡಿಕೊಳ್ಳುವಂತೆ ಬರೀಬೇಕು, ಚರ್ಚಿಸುವಂತೆ ಬರೀಬೇಕು, ತಾರ್ಕಿಕವಾಗಿ ಬರೀಬೇಕು ಮತ್ತು ಅದರ ಜೊತೆಗೆ ಭಾಷಾ ಶೈಲಿ ಕೂಡ ಉತ್ತಮವಾಗಿದ್ದಾಗ ನಿಮಗೆ ಅಂಕಗಳು ಸಿಗ್ತವೆ. ಈ ಹಂತಕ್ಕೆ 2 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ನಂತರದಲ್ಲಿ ಉಪಸಂಹಾರ, ಕೊನೆಯ ಹಂತ. ಉಪಸಂಹಾರದಲ್ಲಿ ಈ ಹಂತವು ಪ್ರಬಂಧದ ಮುಕ್ತಾಯದ ಹಂತವಾಗಿದೆ. ಇಲ್ಲಿ ವಿಷಯದ ಬಗ್ಗೆ ನಿಮ್ಮ ನಿರ್ಧಾರ ಅಥವಾ ಅಭಿಪ್ರಾಯವನ್ನು ಸಂಕ್ಷಿಪ್ತವಾಗಿ ಬರೀಬೇಕು. ಇಲ್ಲಿ ಕೊನೆಗೆ ನಿಮ್ಮ ಅಭಿಪ್ರಾಯವೇನು, ನಿಮ್ಮ ನಿರ್ಧಾರವೇನು ಅನ್ನೋದನ್ನು ನೀವಲ್ಲಿ ಬರೀಬೇಕಾಗುತ್ತೆ. ಈ ಹಂತಕ್ಕೆ 1 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ನಂತರದಲ್ಲಿ ಈ ಪ್ರಬಂಧದಲ್ಲಿ ನಿಮ್ಮ ಅಕ್ಷರಗಳು ಕೂಡ ಸುಂದರವಾಗಿರಬೇಕು. ಜೊತೆಗೆ ಭಾಷಾ ಶೈಲಿ, ಪದಗಳ ರಚನೆ, ವಿನ್ಯಾಸಕ್ಕೆ 1 ಅಂಕವನ್ನು ನಿಗದಿ ಮಾಡ್ತಾರೆ. ಹಾಗಾದರೆ ಒಟ್ಟು ಒಂದು ಪ್ರಬಂಧಕ್ಕೆ 5 ಅಂಕಗಳನ್ನು ನಾವು ನಿಗದಿ ಮಾಡಿರ್ತಾರೆ. ಹಾಗಾಗಿ ಈ 5 ಅಂಕಗಳನ್ನು ಪಡೆಯಬೇಕು ಅಂದರೆ ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರವನ್ನು ಜೊತೆಗೆ ಭಾಷಾ ಶೈಲಿ ಮತ್ತು ಪದಗಳ ವಿನ್ಯಾಸ ಸರಿಯಾಗಿದೆ, ನೀವು 5ಕ್ಕೆ 5 ಅಂಕಗಳನ್ನು ಗಳಿಸ್ಬೋದು. ಹಾಗಾದರೆ ಈಗ ನಾವು ಒಂದು ಪ್ರಬಂಧವನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋ ಒಂದು ವಿಷಯ ತಗೊಂಡು ನಾವು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಈ ಒಂದು ಪ್ರಬಂಧವನ್ನು ನಾನು ಅಲ್ಲಿ ಮಂಡಿಸ್ತಾರೆ. ಪೀಠಿಕೆ. ಹಬ್ಬಗಳು ಸಂಭ್ರಮದ ಜೊತೆಗೆ ಸಾಮರಸ್ಯವನ್ನು ಹಾಗೂ ಐಕ್ಯತೆಯನ್ನು ಸಾರುತ್ತವೆ. ಅದರಂತೆಯೇ ರಾಷ್ಟ್ರೀಯ ಹಬ್ಬಗಳು ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತವೆ. ದೇಶದ ಜನರೆಲ್ಲ ಭೇದ ಭಾವವಿಲ್ಲದೆ ಒಟ್ಟಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು. ನಮ್ಮ ದೇಶದ ರಾಷ್ಟ್ರೀಯ ಹಬ್ಬಗಳೆಂದರೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಹಾಗೂ ಗಾಂಧಿ ಜಯಂತಿ. ವಿಷಯ ವಿವರಣೆಗೆ ಬರೋಣ. ರಾಷ್ಟ್ರೀಯ ಹಬ್ಬಗಳು ಜನರಲ್ಲಿ ದೇಶಾಭಿಮಾನ ಹಾಗೂ ಒಗ್ಗಟ್ಟನ್ನು ತರುತ್ತವೆ. ಅಂತಹ ರಾಷ್ಟ್ರೀಯ ಹಬ್ಬಗಳು ಈ ಕೆಳಗಿನಂತಿವೆ. ಸ್ವಾತಂತ್ರ್ಯ ದಿನಾಚರಣೆ. ನಮ್ಮ ದೇಶವು ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಕಪಿಮುಷ್ಟಿಯಲ್ಲಿತ್ತು. ಬ್ರಿಟಿಷರು
ಮಸಾಲೆ ವಾಸನೆಯನ್ನು ಮೂಸಿ ವ್ಯಾಪಾರಕ್ಕಾಗಿ ಬಂದು ಆಡಳಿತದ ಚುಕ್ಕಾಣಿಯನ್ನು ಹಿಡಿದರು. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದ ಫಲವಾಗಿ ನಮಗೆ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯ ದೊರಕಿತು. ಆ ದಿನವನ್ನು ಭಾರತೀಯರು ಪ್ರತಿ ವರ್ಷವೂ ಒಟ್ಟಾಗಿ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತಾರೆ. ಅಂದು ನಮ್ಮ ದೇಶದ ತುಂಬೆಲ್ಲ ಶಾಲಾ ಕಾಲೇಜು ಕಚೇರಿಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ದೇಶಭಕ್ತಿಯನ್ನು ಸಾರುತ್ತಾರೆ. ಈ ರಾಷ್ಟ್ರೀಯ ಹಬ್ಬವು ನಮ್ಮಲ್ಲಿ ದೇಶಾಭಿಮಾನ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಗಣರಾಜ್ಯೋತ್ಸವ. ಒಂದು ದೇಶ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾದರೆ ನೀತಿ ನಿಯಮಗಳ ಅವಶ್ಯಕತೆ ಇದೆ. ಅಂತಹ ನೀತಿ ನಿಯಮಗಳನ್ನು ಹೊಂದಿರುವ ಗ್ರಂಥವೇ ಸಂವಿಧಾನ. ಈ ಸಂವಿಧಾನವು ಜನವರಿ 26, 1950ರಂದು ಜಾರಿಗೆ ಬಂದಿತು. ಆ ದಿನವನ್ನು ಗಣರಾಜ್ಯ ದಿನ ಎಂದು ಕರೆಯುತ್ತೇವೆ. ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ದೇಶಾದ್ಯಂತ ಆಚರಿಸಲಾಗುತ್ತದೆ. ಅಂದು ಧ್ವಜಾರೋಹಣ ಮಾಡುತ್ತಾರೆ, ಸಂವಿಧಾನದ ಮಹತ್ವವನ್ನು ತಿಳಿಸುತ್ತಾರೆ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರ ಲಾಂಛನಕ್ಕೆ ಗೌರವವನ್ನು ಅರ್ಪಿಸುವುದನ್ನು ಅರಿಯುತ್ತಾರೆ. ದೇಶದ ಪ್ರತಿಯೊಬ್ಬ ಪ್ರಜೆಯು ಜಾತಿ ಭೇದವನ್ನು ತೊರೆದು ಈ ರಾಷ್ಟ್ರೀಯ ಹಬ್ಬ ಆಚರಿಸುತ್ತಾರೆ. ದೇಶಾಭಿಮಾನ ಹಾಗೂ ಐಕ್ಯತೆಯನ್ನು ಸಾರುವಲ್ಲಿ ಈ ರಾಷ್ಟ್ರೀಯ ಹಬ್ಬ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಗಾಂಧಿ ಜಯಂತಿ. ನಮ್ಮ ದೇಶ ಕಂಡ ಧೀಮಂತ ನಾಯಕ ಎಂದರೆ ಮಹಾತ್ಮ ಗಾಂಧೀಜಿಯವರು. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಗಾಂಧೀಜಿಯವರು ಅಕ್ಟೋಬರ್ 2, 1869ರಂದು ಜನಿಸಿದರು. ಇಂತಹ ಧೀಮಂತ ನಾಯಕ ಹಾಗೂ ರಾಷ್ಟ್ರಪಿತನ ಜನ್ಮದಿನವನ್ನು ಭಾರತಾದ್ಯಂತ ಗಾಂಧಿ ಜಯಂತಿ ಎಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನದಂದು ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಹಾಗೂ ಅವರ ಆದರ್ಶ ಮತ್ತು ತತ್ವಗಳನ್ನು ಸಾರಲಾಗುತ್ತದೆ. ಗಾಂಧಿ ಜಯಂತಿಯನ್ನು ಭಾರತೀಯರೆಲ್ಲರೂ ಭೇದ ಭಾವಗಳನ್ನು ಮರೆತು ಐಕ್ಯತೆಯಿಂದ ಆಚರಿಸುತ್ತಾರೆ. ಉಪಸಂಹಾರ. ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ರಾಷ್ಟ್ರೀಯ ಹಬ್ಬಗಳು ಆಚರಿಸುವುದರಿಂದ ಪ್ರತಿಯೊಬ್ಬ ಪ್ರಜೆಗಳಲ್ಲಿ ಐಕ್ಯತೆ, ದೇಶಾಭಿಮಾನ, ಸಂವಿಧಾನದ ಮಹತ್ವ ಇನ್ನೂ ಮುಂತಾದ ಗುಣಗಳನ್ನು ಬೆಳೆಸಲು ಸಾಧ್ಯವಾಗುತ್ತದೆ. ನಾವು ಹೆಚ್ಚು ಸಂಖ್ಯೆಯಲ್ಲಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸಿ ದೇಶಾಭಿಮಾನವನ್ನು ಮೆರೆಯೋಣ. ಈ ರೀತಿಯಾಗಿ ನಾವು ಪ್ರಬಂಧ ರಚನೆಯನ್ನು ಮಾಡಿದಾಗ ನಮಗೆ ಸಂಪೂರ್ಣ ಅಂಕಗಳು ದೊರೆಯುತ್ತವೆ. ಇಲ್ಲಿ ನಾನು ಬಣ್ಣದ ಅಕ್ಷರಗಳನ್ನು ನಾನು ಬರೆದಿದ್ದೇನೆ. ಅಲ್ಲಿ ನೀವು ಪರೀಕ್ಷೆಯಲ್ಲಿ ಅದನ್ನೇ ಅಂಡರ್ಲೈನನ್ನು ಮಾಡಿದಾಗ ಅವರಿಗೆ ನಿಮ್ಮ ಪ್ರಬಂಧ ಬಹಳಷ್ಟು ಅಚ್ಚುಮೆಚ್ಚಾಗಿ 5 ಅಂಕಗಳು ನಿಮಗೆ ಸಿಗುತ್ತವೆ ಅಂತ ಹೇಳ್ತಾ ಈ ಒಂದು ತರಗತಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.